ಒಂದು ವಿಷಯನ ಹೇಳಬೇಕು. ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗಿಂದ ನಿಮ್ಮ ಮಗ ನಮ್ಮ ಜೊತೆನೇ ಇದ್ರು ಸರ್. ಪ್ರತಿಯೊಂದು ಲೈನಲ್ಲೂ ಸಿನಿಮಾನೂ ಅವ್ರು ನೋಡಿದ್ದಾರೆ ಕೂಡ, ಅದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ಆಗಿ ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಬಂದಾಗ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು 1 year ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು, ಸರ್ ಅಧ್ಯಕ್ಷರಾದ ಮೇಲೆ ಅನ್ಸುತ್ತೆ ನಾವು ಫಿಲಿಮ್ ಚೇಂಬರ್ ಕಡೆ ಹೋಗಿದ್ದು. ಆ್ಯಂಡ್ ತುಂಬ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದರು. ತುಂಬ ದೊಡ್ಡ ಸಕ್ಸಸ್ ಆಯಿತು ಆ ಹೆಲ್ತ್ ಕ್ಯಾಂಪು. ಆ್ಯಂಡ್ ಅವರ ಸೆಕೆಂಡ್ 200 rupees ಅದು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಹೊಡಿಬೇಕು, ಯಾಕಂದರೆ ಈ ಥರ ಅಧ್ಯಕ್ಷಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ. ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು ಸರ್, ನಂಬರ್ ಆಫ್ ಸಿನಿಮಾಗಳ ರಿಲೀಸ್ಗಳು ತುಂಬ ಜಾಸ್ತಿ ಆಗ್ತದೆ. ಇಲ್ಲೊಂದು ಕ್ಯೂ ಸಿಸ್ಟಮ್ ಅಂತ ಒಂದು ಮಾಡಬೇಡಿ, ಅದೊಂದು ಬಂದರೆ ಎಲ್ಲರಿಗೂ ತುಂಬ. ಯಾಕಂದರೆ ಲಾಸ್ಟ್ ವೀಕು 12 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಸಿನಿಮಾ ಫೆಬ್ರವರಿಲಿ ರಿಲೀಸ್ ಆಯಿತು, 28ನೇ ದಿನ 35 ಸಿನಿಮಾಗಳು ರಿಲೀಸ್ ಆಯಿತು. ಸೊ ಇದೆಲ್ಲ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಸೆನ್ಸಾರ್ ಆಗಿದ್ಮೇಲೆ ಫಿಲಿಮ್ ಚೇಂಬರ್ಗೆ ಬಂದು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮಿಂದ ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟಲ್ಲಿ ನಾವು ಸಿನಿಮಾ ಮಾಡ್ತೀವಿ. ದಯವಿಟ್ಟು ಎಲ್ಲರ ಕನಸು ಸಿನಿಮಾ ಒಂದು ಫ್ರೈಡೇ, ಯಾರ ಕಷ್ಟಗಳು ವ್ಯರ್ಥ ಆಗಬಾರ್ದು ಅನ್ನೋದೊಂದೇ ಸ್ವಾರ್ಥ. ದಯವಿಟ್ಟು ಇದೊಂದು ರಿಕ್ವೆಸ್ಟು ನಮ್ಮ ಚಿತ್ರದ ಕಡೆಯಿಂದ ಇದೊಂದು ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗತ್ತೆ ಅಂತ ಸರ್, ಅಷ್ಟೇ ಸರ್. ಖಂಡಿತ ಮಾಡೋಣ. ಈಗ ನಮ್ಮ ಸಿನಿಪ್ರಿಯರಲ್ಲಿ ಒಂದು ಕೇಳ್ಕೊಬೇಕಾಗತ್ತೆ ನಾವು ಇವತ್ತಿನ ದಿನ. ನಮ್ಮ ಯೂತ್ ಸ್ಟಾರ್ಸ್ ಏನಿದಾರಲ್ಲ, ಯಾರಿಗೂ ಕಮ್ಮಿ ಇಲ್ಲ, ಆ ರೇಂಜ್ಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯೂತ್ ಸಿನಿಮಾಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ನೀವು ಬನ್ನಿ, ಅವ್ರನ್ನ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಅವರು ಮೇಲಕ್ಕೆ ಬರಲಿ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಲಿ. ಇವತ್ತು ಯೂತ್ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿದ್ರು, ನಮ್ಮ ತರುಣ್ ಅವರು, ಒಂದು ಅದರ್ ಲ್ಯಾಂಗ್ವೇಜ್ಗೂ ಪ್ಲಸ್ ನಮ್ಗೇನಾರ ಡಿಫ್ರೆನ್ಸ್ ಇದ್ದರೆ ಭಾರಿ ಚೆನ್ನಾಗಿರೋದು ಅಂತಂದರು. ಅದು ನನಗೆಲ್ಲೋ ಒಂದು ಕಡೆ ನಿಜ ಅನ್ನಿಸ್ತು. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಅದೇನಾರ ಪ್ರಾವಿಷನ್ ಆದರೆ GSTಯಲ್ಲಿ ಯಾವುದು ರೇಟಿನ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜಸ್ಗೆ ಓನ್ಲಿ GST ಟ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಏನಾರ ಇದೆಯಾ ಅಂತೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದೇನಾರು ಆಗೋ ಸಾಧ್ಯವಾದರೆ ಖಂಡಿತ ಮಾಡ್ತೀವಿ. ತರುಣ್ ಸರ್, ತಾವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಾ. ನಮಗೂ ಅವ್ರಿಗೆ ಡಿಫ್ರೆನ್ಸ್ ಇರಲೇಬೇಕು. ಅವ್ರು ಯಾಕಂದರೆ 100 ಕೋಟಿ ಅವ್ರಿಗೆ ರೆವೆನ್ಯೂ ಜಾಸ್ತಿ ಇದೆ, ಎಲ್ಲ ಸ್ಟೇಟಲ್ಲಿ ಅವ್ರದ್ದು ಹೋಗುತ್ತೆ. ನಮ್ಮ ಕನ್ನಡ ಸಿನಿಮಾ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ. ಏನಂದರೆ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ರೆ ಎಲ್ಲ ಕಡೆಯೂ ಹೋಗ್ತಾ ಇದೆ. ಆದರೆ ಸಣ್ಣ ಸಣ್ಣ ಸಿನಿಮಾಗಳು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿರೋದ್ರಿಂದ ಡಿಫ್ರೆನ್ಸ್ ಇವತ್ತಿಂದ ಮುಖ್ಯ ಅನಿಸ್ತದೆ. ನೀವೇನು ಸಲಹೆ ಕೊಟ್ಟಿದ್ರಲ್ಲ, ಅದನ್ನು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ, ಮಾಡ್ತೀನಿ. ತಮ್ಮನ್ನು ಒಂದ್ಸಲ ಕರೀತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.